ನಮಸ್ತೆ ವೀಕ್ಷಕರೇ, ನಾವು ಈಗ ಹಲವು ಯಜ್ಞಗಳ ಒಂದು ವಿಚಾರಗಳನ್ನು ತಿಳಿದುಕೊಳ್ತಾ ಬರ್ತಿದ್ದೇವೆ. ಹಾಗೆಯೇ ಈಗ ಮುಂದಿನ ಶ್ಲೋಕ 4ನೇ ಅಧ್ಯಾಯದ 26ನೇ ಶ್ಲೋಕ. ಶ್ರೋತ್ರಾದೀನೀಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹ್ವತಿ ಶಬ್ದಾದೀನ್ ವಿಷಯಾನನ್ಯ ಇಂದ್ರಿಯಾಗ್ನಿಷು ಜುಹ್ವತಿ. ಇನ್ನೊಮ್ಮೆ ಹೇಳ್ತೀನಿ ಇದನ್ನು ಸರ್. ಶ್ರೋತ್ರಾದೀನೀಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹ್ವತಿ ಶಬ್ದಾದೀನ್ ವಿಷಯಾನನ್ಯ ಇಂದ್ರಿಯಾಗ್ನಿಷು ಜುಹ್ವತಿ. ಅಂದರೆ ಶ್ರೋತ್ರಾದೀನಿ ಇಂದ್ರಿಯಾಣಿ ಅನ್ಯೇ ಸಂಯಮಾಗ್ನಿಷು ಜುಹ್ವತಿ. ಅನ್ಯೇ ಕೆಲವರು, ಶ್ರೋತ್ರಾದೀನಿ ಇಂದ್ರಿಯಾಣಿ ಶ್ರವಣೇಂದ್ರಿಯಗಳು ಹಾಗೆ ಮುಂತಾದವುಗಳೇ ಇಂದ್ರಿಯಗಳಾದ ಪ್ರತ್ಯಾಹಾರ ಪರಾಯಣದಲ್ಲಿ ಯಾರು ನಿರತರಾಗಿರ್ತಾರೋ ಅವರ ಬಗ್ಗೆ ಇಲ್ಲಿ ಹೇಳಲಾಗ್ತಿದೆ. ಧಾರಣ, ಧ್ಯಾನ, ಸಮಾಧಿ 3 ವಿಭಾಗಗಳು. ಅದರಲ್ಲಿ ಧಾರಣ ಅಂದರೆ ಮನಸ್ಸನ್ನು ಒಂದೇ ಹಿಡಿತದಲ್ಲಿ ಸ್ಥಿರವಾಗಿ ಇಟ್ಕೊಳ್ಳೋದಕ್ಕೆ ಧಾರಣ ಅಂತ ಹೇಳ್ತಾರೆ. ಧ್ಯಾನ ಅಂದರೆ ಆ ಹೃದಯಸ್ಥವಾದ ಆ ಮನಸ್ಸನ್ನು ಭಗವದ್ ಚಿಂತನೆಗೆ ಒಳಗೊಳಿಸೋದು ಧ್ಯಾನ. ಹಾಗೆ ಸಮಾಧಿ ಅಂದರೆ ಮುಂದಿನ ಹಂತ. ಈ ಧಾರಣ ಧ್ಯಾನಗಳನ್ನು ಒಟ್ಟಾಗಿ ಒಂದು ನಿರ್ಲಿಪ್ತತೆಯ ಭಾವ ಹೊಂದುವುದೇ ಸಮಾಧಿ. ಪತಂಜಲಿಯವರು ಹೇಳ್ತಾರೆ, ತ್ರಯಂ ಏಕತ್ರ ಸಂಯಮ ಅಂತ. ಇಲ್ಲಿ ಸಂಯಮಾಗ್ನಿಷು ಜುಹ್ವತಿ ಅಂತ ನಾವು ಇಲ್ಲಿ ಕೇಳಿದ್ದೀವಿ. ಶ್ರೋತ್ರಾದೀನಿ ಇಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಸಂಯಮ ಅಂದರೆ ಹೀಗೆ ಇವು 3 ಏಕತ್ರಗೊಳಿಸಿ, ಅಂದರೆ ಒಂದೇ ಕಡೆ ಸ್ಥಿರವಾಗಿಟ್ಟು ಯಾರು ಯಜ್ಞವನ್ನು ಮಾಡ್ತಾರೋ ಅಂತಹವರು. ಇನ್ನೊಂದು ಕಡೆ ಶಬ್ದಾದೀನ್ ವಿಷಯಾನನ್ಯ ಇಂದ್ರಿಯಾಗ್ನಿಷು ಜುಹ್ವತಿ. ಶಬ್ದಾದೀನಿ ಅಂದರೆ ಹಲವು ವ್ಯಾಖ್ಯಾನಗಳು ಶಂಕರಾಚಾರ್ಯರು ಹಾಗೆ ಬೇರೆ ಬೇರೆಯವರು ಕೊಡ್ತಾರೆ. ಈ ವಿಷಯ ಪ್ರಧಾನವಾದಂತಹ ವಿಚಾರಗಳು ಶಬ್ದಾದೀನಿ, ಅಂತಹ ವಿಷಯಗಳಲ್ಲಿ ಯಾರು ಅದನ್ನು ತನ್ನ ಸ್ಥಿಮಿತದಲ್ಲಿ ಇಟ್ಟುಕೊಂಡು ಇಂದ್ರಿಯಾಗ್ನಿಷು ಜುಹ್ವತಿ, ಇಂದ್ರಿಯಗಳ ನಿಗ್ರಹ ಮೂಲಕ ಯಾರು ಮಾಡ್ತಾರೋ ಅಂತಹವರು ಇನ್ನೊಂದು ತರಹದ ಯಜ್ಞವನ್ನು ಮಾಡುತ್ತಾರೆ ಅಂತ ಹೇಳಿ ಈ ಶ್ಲೋಕದಲ್ಲಿ ವಿವರಣೆ ಮಾಡಲಾಗಿದೆ.